ಹಾಯ್, ಮೈ ನೇಮ್ ಇಸ್ ಚೈತ್ರ ಕೋಟಿ ಅಂತ. ನನಗೆ ತುಂಬ ಮೇಕಪ್ ಕಲಿಬೇಕಂತ ಇಂಟ್ರೆಸ್ಟ್ ಇತ್ತು, ಆದರೆ ಕಲಿಯೋಕ್ಕೆ ಅವಕಾಶ ಇದ್ದಿದ್ದಿಲ್ಲ. ನನ್ನ ತಂಗಿ ಹೇಳಿದ್ಲು ಇಲ್ಲೊಂದು ಇದೆ ಅಂತ. ಆಮೇಲೆ ನನಗೆ ಕಾಲ್ ಮಾಡಿ ಕೇಳಿದ್ಲಕ್ಕಿ, ನನಗೂ ಹೋಗ್ಬೇಕನ್ನಿಸ್ತು. ಹೋಗಿ ಪರ್ಮಿಷನ್, ಮನೆಯವರೆಲ್ಲ ಪರ್ಮಿಷನ್ ಕೇಳಿ ಬಂದೇನು. ಇಲ್ಲಿ ಬರೋಣ ಹೆಂಗೋ ಏನೋ ಅಂತೀನಿ ನಾನು. ಆಮೇಲೆ ಇಲ್ಲೆಲ್ಲ ಇದುಗನ ಸ್ವಲ್ಪ ಎಲ್ಲ ಪರ್ಫೆಕ್ಟಾಗಿ ಬಂತು ನನಗೆ. ಒಂದು ಮನೆಯಲ್ಲಿ ಯೂಟ್ಯೂಬ್ ನೋಡಿ ಇದು ನೋಡಿ ಆಮೇಲೆ ಅದು ಹಿಂಗೆ ಮಾಡ್ಕೋದು ಕರೆಕ್ಟಾಗಿ ನೀಟಾಗಿ ಕುಂಡಿರ್ತಿಲ್ಲ, ಅದು ಬತ್ತೇ ಇದ್ದಿದ್ದಿಲ್ಲ ಅದು. ಈಗ ಇಲ್ಲಿ ಬರೋಣ ಒಂದು ಸ್ವಲ್ಪ ನೇರವಾಗಿ ನೋಡಿದ್ವಲ್ರಿ, ಅದು ಕರೆಕ್ಟಾಗಿ ಬತ್ತು ನನಗೆ. ಅಷ್ಟೆಲ್ಲ ಒಂದು ಸ್ವಲ್ಪ ಪರ್ಫೆಕ್ಟ್ ಆಗಿದೆ. ಥ್ಯಾಂಕ್ ಯು. ಸೆಲ್ಫ್ ಮೇಕಪ್ ಕ್ಲಾಸ್ ಇದೆಲ್ಲ ಯಾವ ಊರಾಗ ನಡೀತಾ ಇದೆ? ಬಿಜಾಪುರ. ಇಷ್ಟು ಅಫೋರ್ಡಬಲ್ ಪ್ರೈಸ್ಗೆ ಯಾರು ಹೇಳ್ಕೊಡಲ್ಲ ತಾನೆ ಅಲ್ಲ? ಆಮೇಲೆ ನಿಮ್ಗೆಲ್ಲ ಫೌಂಡೇಶನ್ ಅಲ್ಲಿ ಏನ್ ಡೌಟ್ ಇತ್ತು? ಏನು ಗೊತ್ತಿದ್ದಿಲ್ಲ. ಕಲರ್ ಕಾಂಬಿನೇಷನ್ ಒಂದೇ ಫೌಂಡೇಶನ್ ಯೂಸ್ ಮಾಡ್ಬೇಕಂತ ತಲೆ ಕೂತಿತ್ತು. ಬಟ್ ಗೊತ್ತಾಗ್ತದೆ 2-3 ಕಾಂಬಿನೇಷನ್ ಮಾಡ್ಕೊಂಡು ಎಲ್ಲಿ ಶೇಡ್ ಕಾಣಿಸ್ಬೇಕು, ಎಲ್ಲಿ ಶೇಡ್ ಕಾಣೋದಿಲ್ಲ, ಯಾವ್ದು ಡಾರ್ಕ್ನೆಸ್ ಅನಿಸ್ತೈತಿ, ಯಾವ್ದು ಲೈಟ್ನೆಸ್ ಅನಿಸ್ತೈತಿ, ಪ್ಯಾಚಸ್ ಅವೆಲ್ಲ ಅರ್ಥ ಆಗಿತ್ತು. ಯಾಕೆ ನಿಮ್ದು ಮೇಕಪ್ ಪ್ಯಾಚ್ ಬರ್ತಿತ್ತು? ನಾವು ಒಂದೇ ಫೌಂಡೇಶನ್ ಒಂದೇ ಹಚ್ಕೋತಿದ್ವಿ. ಒಂದೇ ಆಯ್ತು. ಮತ್ತೆ ಯಾವ ತರ ಯಾವ ಸ್ಟೆಪ್ ಬೈ ಸ್ಟೆಪ್ ಯಾವ ಹಚ್ಕೋಬೇಕು ಅನ್ನೋದು ಗೊತ್ತಿರ್ಲಿಲ್ಲ. ಫೌಂಡೇಶನ್ ಯಾವ ತಗೋಬೇಕಂತ ಗೊತ್ತಿದ್ದಿಲ್ಲ. ನೀವು ಬಂದು ಯಾವ ತಗೋಬೇಕು ಯಾವ್ದಿಲ್ಲ ಎಲ್ಲ ಹೇಳಿದ್ರಿ. ಆ ತರದಿಂದ ನಮ್ಗೆಲ್ಲ ಗೊತ್ತಾಯ್ತು. 2 ದಿನದಲ್ಲಿ ಕಲ್ತ್ರಾ? ಜಾಸ್ತಿ ಜನ ಹೇಳಿದಾರೆ 2 ದಿನದಲ್ಲಿ ಕಲಿಯಕ್ ಆಗಲ್ಲ ಅಂತ. ನಾಲೆಜ್ ಬಂತ? ಕಲಿಬಹುದಲ್ಲ? ಕಲ್ಸೋರ್ ನಿಮ್ ತರ ಇದ್ರೆ ಕಲಿಬಹುದು. ನಿಮ್ಗೆ ಈ ಕ್ಲಾಸ್ ಅಲ್ಲಿ ಸ್ಟ್ರಿಕ್ಟ್ ಅನಿಸ್ತಾ ಫ್ರೆಂಡ್ಲಿ ಆಗಿ ಎಂಜಾಯ್ ಮಾಡಿ? ಟು ಕೋಆಪರೇಟಿವ್ ಪ್ಲಸ್ ನಮ್ಮ ನಾಲೆಜ್ ತುಂಬಾ ಸಿಕ್ತು. ಅದಕ್ಕೆ ಏನು ಹಿಂಗೆ ಟಫ್ ಏನು ನಾವು ಸ್ಟಾರ್ಟಿಂಗ್ ಇದು ಕಲಿಯೋದಂದ್ರೆ ಫ್ರಮ್ ಎ ಆಲ್ಫಾಬೆಟ್ ಹಿಡ್ಕೊಂಡು ನಮ್ಗೆ ತುಂಬಾ ಜಡ್ತಿನ ಈ 2 days ವರ್ಕ್ಶಾಪ್ ನಾನು ಅಷ್ಟೆಲ್ಲ ಕಲ್ತೇವಿ. ನಿಮ್ಗೆ ಅನ್ಕೊಂಡಿದ್ರೆ ಇಷ್ಟು ಕಲಿಯೋದಕ್ಕಾಗುತ್ತೆ ಅನ್ಕೊಂಡಿದ್ರೆ ಅಥವಾ ಕಮ್ಮಿ ಕಲ್ಕೋತಿರತ್ತೆ. ನಮ್ದೆಲ್ಲ ಯೋಚನೆ ಇತ್ತು, ನಾವು ಆ ತರ ಬಂದಿದೆ. ಏನು 2 daysನಾಗ ಅಷ್ಟೆಲ್ಲ ಆಗ್ತೈತಿ ಇಲ್ಲ ಅನ್ನಂಗ ನೀವು ಪೂರಾ ಹೋಲ್ ಓವರ್ ಪ್ರೋಸೆಸ್ ಕಲಿಸ್ಕೊಟ್ರಿ. ಅದಕ್ಕೆ ನಾವು ತುಂಬಾ ನಮ್ಗ ಅಂದ್ರೆ ಹ್ಯಾಪಿಲಿ ನಾವು ಹೊಂಟೇವಿ. ನಮ್ಗೆ ಅದ್ರದ್ದೇನು ಹಿಂಗ ಬೇಜಾರಿಲ್ಲಪ್ಪ, ಇಷ್ಟು ನಾವು ಪೇ ಮಾಡಿನೂ ನಮ್ಗೇನು ಕರೆಕ್ಟ್ ನಾಲೆಜ್ ಅಥವಾ ಗೈಡೆನ್ಸ್ ಸಿಕ್ಕಿಲ್ಲ ಅಲ್ಲ. ತುಂಬಾ ನಾಲೆಜ್ ತಗೊಂಡು ಹೊಂಟೇವಿ ಕ್ಲಾಸ್ದಿಂದ. ಜಾಸ್ತಿ ಸಿಕ್ಕಿ ಬಟ್ ಇನ್ನೂ ಸಿಗ್ಲಿ ಅಂತ ಹೇಳ್ಕೊಳ್ತೀನಿ. ನಿಮ್ಗೆ ಏನಾದ್ರೆ ಮುಂದೆ ಫ್ಯೂಚರ್ ಹೋಗ್ಬೇಕಂದ್ರೆ ನಾನು ನಿಮ್ಗೆ ಕಂಟಿನ್ಯೂ ಅಲ್ಲಿ ಇರ್ತೀನಿ. ಯಾಕೆ ಹೇಳಿ, ನೀವು ನನ್ಗೆ ಬಂದ ಫಸ್ಟ್ ಬ್ಯಾಚ್ ಬಿಜಾಪುರ ಒಳಗಡೆ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಫಸ್ಟ್ ಇಂಪ್ರೆಷನ್ ಅಂತ ಹೇಳ್ಬೋದು. ನಾನು ನಿಮ್ಗೆ ಯಾವಾಗಲೂ ನೆನ್ಪಿಟ್ಕೊಳ್ತೇನೆ. ಆಮೇಲೆ ನಿಮ್ಗೆ ಕರೆಕ್ಷನ್ ಎಲ್ಲ ಮಾಡೋದಿತ್ತಲ್ಲ, ನಿಮ್ಗೆ ಫಸ್ಟಿಗೆ ಗೊತ್ತಿತ್ತಾ ಕರೆಕ್ಷನ್ ಫೇಸ್ ಅಲ್ಲಿ ಎಲ್ಲ? ಯಾವ ಫೌಂಡೇಶನ್ ಯೂಸ್ ಮಾಡ್ತಿದ್ರಿ ಬಿಫೋರ್ ನೀವು? ಅಲ್ಲ, ಈ ಬ್ರ್ಯಾಂಡ್ಗಳು ಯಾವ್ದು ಕೇಳಿಲ್ಲ. ಎಲ್ಲರೂ ಹಂಗೇನಾ? ಯಾವ್ದು ನಮ್ ಬ್ರ್ಯಾಂಡ್ ಏನೂ ಗೊತ್ತಿಲ್ರಿ. ಕಾಜಲ ಲಿಪ್ಸ್ಟಿಕ್ ನೋ ರೆಡಿ ಟು ಫಂಕ್ಷನ್. ನಿಮ್ ಹ್ಯಾಪಿ ಭಾಳ ಇಷ್ಟ ಆಯ್ತು ನನಗೆ. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಈಗ ನೀವು ಸ್ಟೂಡೆಂಟ್ ತರ ಇಲ್ಲ, ನನ್ನ ಫ್ಯೂಚರ್ ಒಳಗಡೆ ಫ್ರೆಂಡ್ಸ್ ಕಾಂಟ್ಯಾಕ್ಟ್ ಮಾಡೋದು. ಸಿಟ್ಟಿಗೆ ಬರ್ತಿದ್ರು ಇವ್ರು ಹೇಳಕ್, ನೀವು ಹೇಳಿದ್ರು ತುಂಬಾ ಸೈಲೆಂಟ್ ಆಗಿ ಹೇಳ್ಕೊಡ್ತಿದ್ರು ನೀವು. ತುಂಬಾ ಇಷ್ಟ ಆಯ್ತು ನನಗೆ. ಥ್ಯಾಂಕ್ ಯು. ಹೌದು, ನೀವೆಲ್ಲರೂ ನನ್ನ ನಂಬರ್ ಇಟ್ಕೊಳ್ರಿ. ನೀವೇನಾದ್ರು ಪ್ರಾಡಕ್ಟ್ ಪರ್ಚೇಸ್ ಮಾಡುವಾಗ ಏನಂತ ತಗೊಳ್ರಿ. ಮತ್ತೆ ನಾನು ನಿಮ್ಗೆ 100% ನಾನು ಡೀಟೇಲ್ಸ್ ಕೊಟ್ಟಿನಿ. ಯಾಕೆ ಹೇಳಿ, ನೀವೆಲ್ಲೇ ಹೋಗಿದ್ರು ಈ ಥರ ಕಲಿಸಿದ್ದಾರೆ ಅಂತ ಹೇಳಿ ನೀವು ಇದು ಅನ್ಕೋಬಾರ್ದು ಅಲ್ವಾ? ಆಮೇಲೆ ಇನ್ನೊಬ್ರು ಯಾರಿಗಾರ ಬೇಕಂದ್ರೆ ಹಾನೆಸ್ಟಾಗಿ ಹೇಳ್ಕೊಡ್ರಿ. ನಿಮ್ ಕೈಯಲ್ಲಿ ಆಗಿದ್ದು ಒಳ್ಳೇದ್ ಮಾಡ್ರಿ, ಕೆಟ್ಟದಾಗಿ ಬೇರೆ ಬ್ರ್ಯಾಂಡ್ ಹೇಳಿ ಯಾವುದೋ ಒಂದು ಮಾಡ್ಬೇಡಿ. ಸ್ಕಿನ್ ಇದು ಯಾಕಂದ್ರೆ ಲೇಡೀಸ್ ಯಾವಾಗ್ಲೂ ಏನ್ ಗೊತ್ತಾ, ಈಗ ಇವ್ರ ಹತ್ರ ಟೈಲರ್ ಬಿಸ್ನೆಸ್ ಮಾಡ್ತೀನಿ ಅಂತ ಇವ್ರ ಹತ್ರ ಹೋಗ್ತಾರಂತ ಹೇಳಿ ನಾವು ಮಿಷನ್ ನಂಬಿ ಹೋಗಲ್ಲ. ಇವ್ರ ವ್ಯಕ್ತಿತ್ವ ನೋಡ್ತೇವೆ. ಇವ್ರು 10 ವರ್ಷದಿಂದ ಅದಾರ, ನನ್ ಬ್ಲೌಸ್ ಇವ್ರ ಕೈಯಾಗ ಕೊಟ್ರೆ ₹1 ಕೊಡ್ತಾರ. ಕಮ್ಮಿ ಇರ್ಲಿ ಬಟ್ಟೆ ಜಾಸ್ತಿ ಇರ್ಲಿ ರೇಟ್ ನೋಡಂಗಿಲ್ಲ ನಾವು ಅಲ್ಲ. ಯಾಕಂದ್ರೆ ಫಸ್ಟ್ ನಾವು ಇವ್ರನ್ನ ಬಿಲೀವ್ ಮಾಡ್ತೇವೆ. ಬಟ್ ನಿಮಗೆ ಯಾರಿಗೂ ನನ್ನ ಪರಿಚಯ ಇರ್ಲಿಲ್ಲ, ಬಟ್ ನಮ್ಮ ತಂಗಿ ಪರಿಚಯ ಇತ್ತ. ಬಟ್ ನೀವು ಅವ್ರನ್ನ ನಂಬಿ ನನ್ನ ಟ್ರಸ್ಟ್ ಮಾಡಿದ್ರಿ. ಬಟ್ ನಾನ್ ಮಾತ್ರ ನನ್ಗೆ ಗೊತ್ತಿರೋದಾಗೆ ನಾನು 200% ನಾನು ಎಲ್ಲ ಒಪಿನಿಯನ್ ಹೇಳೇನಿ. ಯಾವ್ದು ಮಾರ್ಕೆಟ್ ಐಟಮ್ ನಾನು ಮುಚ್ಚಿಟ್ಟಿಲ್ಲ. ಮತ್ತೆ ಅದು ಹೇಳಿದ್ರೆ ನಿಮ್ಗೆ ಏನಾರ ಮಾರ್ಕೆಟಿಂಗ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ 1-2 ಬ್ಯಾಚ್ ಆಗ್ಲಿ, ಎಲ್ಲರೂ ಒಂದ್ಸರಿ ಹೋಗಿದ್ರೆ ನಿಮ್ಗೆ ಅಲ್ಲ ಎಲ್ಲ ಐಟಮ್ಸ್ ನಿಮ್ಗೆ ಎಲ್ಲಿ ಸಿಗುತ್ತಾ ಅದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೀನಿ. ವಿತ್ ನಿಮ್ ಮನೆಗೆ ಪರ್ಮಿಷನ್ ಕೊಡ್ಬೇಕು. ಯಾಕಂದ್ರೆ ನಾವು ಲೇಡೀಸ್ ಮನೆ ಒಳಗಡೆ ಪರ್ಮಿಷನ್ ಕೊಡ್ದೆ ನಾವ್ ಎಲ್ಲೂ ಹೋಗಕ್ಕಾಗಲ್ಲ ಅಲ್ವಾ? ನಿಮ್ಮ ಮನೇಲಿ ಪರ್ಮಿಷನ್, ಯಾಕಂದ್ರೆ ಇಷ್ಟಿಷ್ಟ ಜನ ಕರ್ಕೊಂಡ್ರೆ ನಿಮ್ಗೂ ಬರ್ಡನ್ ಆಗುತ್ತೆ. ಒಂದು ಟೀಮ್ ವೈಸ್ ನಾನು ಬೆಂಗಳೂರಿಗೆ ಕರ್ಕೊಂಡು ಹೋಗಿ ನಿಮ್ಗೆ ಇಲ್ಲಂದ್ರೆ ಇಲ್ಲಿ ಎಲ್ಲರ ನನಗದು ಕರೆಕ್ಟ್ ಒರಿಜಿನಲ್ ಪ್ರಾಡಕ್ಟ್ ಅನಿಸ್ಬೇಕು. ಅವ್ರ ಅಂಗಡಿ ನಾನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ, ನೀವು ಕಣ್ಣು ಮುಚ್ಕೊಂಡು ಐಟಮ್ ತಗೋಬಹುದು. ಈಗೆಲ್ಲ ಜಾಸ್ತಿ ಫೇಕ್ ಐಟಮ್ಸ್ ಬರತ್ತೆ.
ಹೌದಿಲ್ಲ? ಹೌದು. ಸೊ ಹಂಗಾಗಿ ಜಾಸ್ತಿ ಸ್ವಲ್ಪ ನೀವು ನೋಡ್ಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಕಾಸ್ಮೆಟಿಕ್ಸ್ ಒಂದು ಬಟ್ಟೆ ಕೆಟ್ಟರೆ ನಡೆಯುತ್ತಾ, ಬಟ್ ಮೇಕಪ್ ಸ್ಕಿನ್ ಏನಾರ ಅಲರ್ಜಿ ಬಂದಾಗ, ಬಟ್ ಯಾವತ್ತೇ ನೀವು ಪ್ರಾಡಕ್ಟ್ ಯೂಸ್ ಮಾಡುವಾಗ ಎಕ್ಸ್ಪೈರಿ ಡೇಟ್ ಚೆಕ್ ಮಾಡಿರಿ. ಅದು ಅಳಿಸುತ್ತೆ ಅಂದ್ರೆ ಒಂದು ಡೈರಿ ಒಳಗಡೆ ಬರ್ದಿಡ್ರಿ, ಒಂದು ಡೈರಿ ಮೇಂಟೈನ್ ಮಾಡಿ. ನಾನು ಆನ್ಲೈನಲ್ಲಿ ಬೈ ಮಾಡಿದ್ದೆ ಇದು ಇಷ್ಟೇ ವರ್ಷಕ್ಕೆ, ಯಾಕಂದ್ರೆ ಅದು ಲೇಬಲ್ ಹೋಗ್ಬಿಡುತ್ತೆ. ಆ ಲೇಬಲ್ ಹೋದಾಗ ಏನಾಗುತ್ತೆ ಹೇಳಿ, ನೀವು ಮರ್ತೋಗ್ತೀರಾ, ಹಂಗೆ ಯೂಸ್ ಮಾಡ್ತೀರಾ. ಆಮೇಲೆ ಹೌಸ್ ವೈಫ್ಗೆ ಏನಾಗುತ್ತೆ, ಟೈಮ್ ಸಿಗಲ್ಲ. ಫಸ್ಟ್ ಆಫ್ ಆಲ್ ನಾವು ಹಂಗೆ ಯೂಸ್ ಮಾಡ್ತೀವಿ, ಮಕ್ಳ ಕಡೆ ಬಿಡ್ತೀವಿ, ಆ ಥರ. ನಾನು ನಿಮಗೆ ಇನ್ನೊಂದು ಕಾಸ್ಮೆಟಿಕ್ಸ್ ನಾನು ತೋರಿಸ್ತೇನೆ, ಜಸ್ಟ್ 1-2 ಮಿನಿಟ್ಸು ತೋರಿಸ್ತೇನೆ, ಓಕೆನಾ?